ಬೌದ್ಧಾವತಾರದ ಬಗ್ಗೆ ಇಷ್ಟು ಮಾಹಿತಿನ ಹೇಳ್ಬೋದು. ಬುದ್ಧ ಗಾಯತ್ರಿಯ ನಹ ಎಂಬ ಪದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದಲ್ಲಿ ಈ 139ನೇ ಶ್ಲೋಕದಲ್ಲಿ ಇಷ್ಟು ವಿವರ ಅವನ ಬಗ್ಗೆ ಬರ್ತದೆ. ಕಲಿಯುಗದಲ್ಲಿ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಬಳಿಕ 1000 ವರ್ಷ ಆದ ಮೇಲೆ ತ್ರಿಪುರಾಸುರರು ಅನ್ನೋರು ಭೂಲೋಕದಲ್ಲಿ ಹುಟ್ಟಿದ್ರು. ಅವರು ತತ್ವಜ್ಞಾನವನ್ನ ಪಡ್ಕೊಂಡಿದ್ರು. ಆಗಿನ ಕಾಲದಲ್ಲಿ ತತ್ವಜ್ಞಾನವೇ ಪ್ರಬಲ ಆಗಿದ್ದರಿಂದ ತತ್ವಜ್ಞಾನವನ್ನು ಪಡ್ಕೊಂಡಿದ್ರು. ಆಗ ಅಂಥ ದುಷ್ಟರಾದವರಿಗೆ ಆ ತತ್ವಜ್ಞಾನ ಸಿಗಬಾರದು ಅನ್ನುವ ಕಾರಣದಿಂದ ಭಗವಂತ ಒಂದು ಸುಂದರ ಶಿಶುವಾಗಿ ಕಾಣಿಸಿಕೊಂಡ. ಆ ತ್ರಿಪುರಾಸುರರಲ್ಲಿ ಮೊದಲನೇ ಅವನು ಶುದ್ಧೋಧನ ಜಿನ ಅಂತ ಕರೆಸ್ಕೊಂಡಿದ್ದ. ಅವನು ಗಯಾ ಅನ್ನೋ ಕ್ಷೇತ್ರದಲ್ಲಿ ಹುಟ್ಟಿದ್ದ. ಅವನಿಗೊಂದು ಮಗು ಆಗತಾನೆ ಹುಟ್ಟಿತ್ತು. ಆ ಶರೀರವನ್ನು ದೂರ ಓಡಿಸಿ, ಆ ಶರೀರವನ್ನು ಜೀವವನ್ನು ದೂರ ಓಡಿಸಿ ಭಗವಂತ ತಾನೇ ಅಲ್ಲಿ ಶಿಶುರೂಪನಾಗಿ ಮಲ್ಕೊಂಡ. ತಮ್ಮ ಸ್ವಂತ ಮಗು ಮರೆಯಾಗಿದ್ದು ಗೊತ್ತಾಗ್ಲಿಲ್ಲ ಅವರಿಗೆ, ದೈತ್ಯರಿಗೆ. ಭಗವಂತನೇ ತಮ್ಮ ಮಗ ಅಂತ ತಿಳ್ಕೊಂಡ್ರು. ಮುಂದೆ ಅವನು ಜೋರಾಗಿ ನಕ್ಕ. ನಾನು ಬುದ್ಧ ಅಂತ ಅವನು ಪರಿಚಯ ಮಾಡಿಕೊಂಡ ತನ್ನದನ್ನ. ಮುಂದೆ ತನ್ನ ಶಕ್ತಿಯನ್ನು ಪರಿಚಯ ಮಾಡಲಿಕ್ಕಾಗಿ ದೇವತೆಗಳೆಲ್ಲ ತನ್ನ ಮೇಲೆ ಯುದ್ಧಕ್ಕೆ ಬರುವಂತೆ ಮಾಡಿದ. ಆಗ ಅವರೆಲ್ಲರನ್ನೂ ಸೋಲಿಸಿಬಿಟ್ಟ. ಇಂಥ ಮಹಾಬಲಿಷ್ಠ ಇದು ಮಗು ಅಂತ ಅವರಿಗೆ ನಂಬಿಕೆ ಬರುವಂತಾಯಿತು, ಆ ದೈತ್ಯರಿಗೆಲ್ಲ. ಆದ್ರಿಂದ ಆ ಮಗು ಏನೇನು ಮಾತುಗಳನ್ನು ಹೇಳಿತ್ತೋ ಅದನ್ನೆಲ್ಲ ಇವರು ಪ್ರಮಾಣ ಅಂತ ತಿಳ್ಕೊಂಡ್ರು. ವಸ್ತುತಃ ಅವನು ಹೇಳಿದ್ದು ಸರಿಯಾಗೇ ಇತ್ತು. ಆದರೆ ಇವರು ಅದನ್ನ ಜಗತ್ತೆಲ್ಲವೂ ಕ್ಷಣಿಕ, ಅಸತ್ತು, ಶೂನ್ಯ ಇತ್ಯಾದಿ ತತ್ವಗಳನ್ನು ಅವರು ನಂಬಿಬಿಟ್ರು ಅಂತ ಅಲ್ಲಿ ಕೇಳಿ ಬರ್ತದೆ. ಅದಕ್ಕೆ ಪ್ರಶಾಂತ ವಿದ್ಯಾ ಅಂತ ಹೇಳ್ತಾರೆ. ವಸ್ತುತಃ ಭಗವಂತ ಹೇಳಿದ್ದೆಲ್ಲ ತತ್ವವೇ ಆಗಿತ್ತು. ದೇವತೆಗಳು ಅದನ್ನು ಕೇಳಿ ಸಂತೋಷಪಟ್ಟರು. ಆದರೆ ಉಳಿದು ದೈತ್ಯರೆಲ್ಲ ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಅಂತಿಷ್ಟು ಕೇಳಿ ಬರ್ತದೆ. ಅದಲ್ಲದೆ ಭಾಗವತದಲ್ಲಿಯೂ ಕೂಡ 1ನೇ ಸ್ಕಂದ 3ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ಕೇಳಿ ಬರ್ತದೆ, ಬುದ್ಧೋ ನಾಮ್ನ ಜನಸುತಃ ಕೀಕಟೇಶು ಭವಿಷ್ಯತೆ ಅಂತ. ಗಯಾದಲ್ಲಿ ಬುದ್ಧ ಎಂಬ ಹೆಸರಿನಿಂದ ಜನಿಸಿದ. ಅವನು ದಾನವರನ್ನ ಸಮುಗ್ಧರನಾಗಿ ಮಾಡುವುದಕ್ಕಾಗಿ ಬಾಲರೂಪನಾಗಿ ಪ್ರಕಟನಾದ. ಅವನನ್ನೇ ಈ ಜಿನ ಮೊದಲಾದವರು ತಮ್ಮ ಮಗ ಸ್ವೀಕಾರ ಮಾಡಿದ್ರು. ಮುಂದೆ ಈ ಅಹಿಂಸೆಯೇ ಪರಮಶ್ರೇಷ್ಠ, ಯಜ್ಞಗಳಲ್ಲಿಯೂ ಕೂಡ ಪಶುಹಿಂಸೆ ಮಾಡಬಾರದು ಅನ್ನೋದನ್ನೆಲ್ಲ ಬೋಧನೆ ಮಾಡಿಬಿಟ್ಟ. ವಸ್ತುತಃ ಯಜ್ಞದಲ್ಲಿ ಪಶುಹಿಂಸೆ ಮಾಡುವುದು ಶಾಸ್ತ್ರ ಸಮ್ಮತವೇ. ಅದನ್ನು ಕೂಡ ಇವನು ನಿರಾಕರಣೆ ಮಾಡಿದ. ಅವರೆಲ್ಲ ಅದನ್ನೇ ನಂಬಿಬಿಟ್ರು. ತತ ಸಮೂಹಯಾಮಾಸ ಜಿನಾದ್ಯಾನ್ ಅಸುರಾಂಶಕಾನ್ ಭಗವಾನ್ ವಾಗ್ಭಿರುಗ್ರಾಭಿ ಅಹಿಂಸಾ ವಾಚಿಭಿ ಹರಿಹಿ ಅಂತ ಬ್ರಹ್ಮಾಂಡ ಪುರಾಣದ ಒಂದು ಮಾತಿದೆ. ಇದಿಷ್ಟು ಭಗವಂತನ ಕುರಿತಾದ್ದು, ಬುದ್ಧನನ್ನು ಕುರಿತಾದ್ದು. ಅವನು ಗಾಯತ್ರಿಯ 9ನೇ ಪದ ನಹ ಎಂಬುದರಿಂದ ವಾಚ್ಯ ಅಂತ ಈಗಾಗಲೇ ನಾನು ತಿಳಿಸಿದೆ ನಿಮಗೆ. ಇದಿಷ್ಟು ಬುದ್ಧನ ಕುರಿತಾದ ವಿವರ.